ನೋಡ್ತೀರಾ ಅಂತ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ತ್ರಿವಿಕ್ರಮ್ ಯಾಕೆ? ಚೆನ್ನಾಗಿ ಗೇಮ್ ಆಡ್ತಾರಲ್ಲ ಅದಕ್ಕೆ. ಯಾವಾಗಲೂ ತ್ರಿವಿಕ್ರಮ್ ಭವ್ಯ ಜೊತೆನೇ ಇರ್ತಾರೆ, ಅಷ್ಟೊಂದೇನು ಗೇಮ್ ಆಡ್ತಾ ಇಲ್ಲ ಅಂತಾರೆ ಯಾರು ಹೇಳಿದ್ದು? ಎಲ್ಲ ಹೇಳ್ತಾ ಇರ್ತಾರೆ. ಪಾಪ ಎಲ್ಲ ಚೆನ್ನಾಗಿ ಆಡ್ತಾನಲ್ಲ, ಅವ್ನು ಕ್ಯಾಪ್ಟನ್ಸಿ ಟಾಸ್ಕಲ್ಲೇ ಇರಲಿಲ್ಲ, ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಿದ್ನಲ್ಲ. ಅಂದ್ರೆ ಯಾವಾಗಲೂ ಭವ್ಯ ಜೊತೆನೇ ಇರ್ತಾನೆ, ಅವ್ರಿಬ್ರು ಜೋಡಿ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಯಾಕೆ? ಅವನಂದ್ರೆ ನನಗೆ ಇಷ್ಟ ಅಲ್ವಾ ಅದಕ್ಕೆ. ನಿಮ್ ಜೊತೆನೇ ಇರ್ಬೇಕಾ? ಬೇಡ 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 ಹಾಗೇನಿಲ್ಲ, ಅವ್ನು ಎಲ್ಲರ ಜೊತೆ ಇರ್ತಾನೆ. ನಾನು ಭವ್ಯನ ಜೊತೆನೇ, ಭವ್ಯನ ಜೊತೆ ಅವನಿಲ್ಲ, ಅವನ ಜೊತೆ ಭವ್ಯ ಇದ್ದಾಳೆ. ಅಲ್ಲ, ಅವ್ರಿಬ್ರು ಪೇರ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಓಕೆ, ಇವ್ರಿಬ್ರು ಲವ್ ಮಾಡ್ಬೋದು, ಕ್ಯೂಟ್ ಪೇರ್ ಆ ಥರ ಅನ್ಸುತ್ತೆ? ಏನು ಅನ್ಸಲ್ಲ. ಏನು ಅನ್ಸಲ್ವಾ? ಎಲ್ಲ ಹೇಳ್ತಾರೆ ಜೋಡಿ ಸೂಪರ್ ಆಗಿದೆಯಲ್ಲ ಗುರು ಅಂತಾರೆ. ನಂಗೇನು ಅನ್ಸಲ್ಲ ಸರ್. ಓಕೆ, ಅವ್ರನ್ನ ಬಿಟ್ಟು ಮತ್ತೆ ಯಾರು ಇಷ್ಟ ಆಗ್ತಾರೆ ಅಂತ? ಶಿಶಿರ್, ಐಶ್ವರ್ಯ. ಶಿಶಿರ್ ಏನು ಬಂದಾಗಲಿಂದ ಏನು ಆಡ್ತಾನೆ ಇಲ್ಲ ಅವರು. ಅಂದರೆ ಅವರು ಫಸ್ಟೇ ಹೇಳಿದಾರಲ್ಲ ಹೀರೋ ಅಂತ, ಅಂದರೆ ಅವರಿಬ್ರು ಕ್ಯೂಟ್ ಅನ್ಸ್ತಾರೆ ನನಗೆ. ಶಿಶಿರ್, ಐಶ್ವರ್ಯ. ಶಿಶಿರ್ ಮತ್ತೆ ಐಶ್ವರ್ಯ ಅವರಿಬ್ರು ಜೋಡಿ ಇಷ್ಟ ಆಗುತ್ತೆ. ಓಕೆ, ಅಂದ್ರೆ ಬಿಗ್ ಬಾಸ್ಗೆ ಜೋಡಿ ಮಾಡ್ಕೊಳಕ್ ಹೋಗಿದ್ದ, ಲವ್ ಮಾಡಕ್? ಹಾಗೇನಿಲ್ಲ, ಅದು ಕ್ಯೂಟ್ ಅನ್ಸುತ್ತೆ. ಅಪಾರ್ಟ್ ಫ್ರಮ್ ಅವರು, ನನಗೆ ಹನುಮಂತ ಇಷ್ಟ. ಅಂದರೆ ಅವನ ಆಟ ಅವ್ನು ಆಡ್ತಾ ಇದ್ದಾನಲ್ವಾ. ಹನುಮಂತ ಅವರು ಏನ್ರಿ ನಿಮ್ಮ ಮೌನ? ಇನ್ನೊಂದು ಏನಂದ್ರೆ ಎಲ್ಲರೂ ಕಂಟೆಸ್ಟೆಂಟ್ಗಳು, ಗೌತಮಿ ಅವ್ರು ಹೇಳ್ತಾರೆ, ಮಂಜು ಅವ್ರು ಹೇಳ್ತಾರೆ, ಹನುಮಂತು ತುಂಬಾ ನಾಟಕ ಮಾಡ್ತಾನೆ, ಅವನು ರಿಯಲ್ ಫೇಸ್ ಅಲ್ಲ ಅಂತೆಲ್ಲ ಹೇಳ್ತಾರೆ. ಅವ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲ, ಆಡಿಯನ್ಸ್ ಆಗಿ ನಿಮಗೆ ನೋಡ್ತಿರುವಾಗ ನಿಮಗೆ ಇಲ್ಲ ಹಂಗೇನು ಅನಿಸಿಲ್ಲ ಪಾಪ. ಅಂದ್ರೆ ಅವನು ಹಳ್ಳಿಯಿಂದ ಬಂದಿರೋ ಹುಡುಗ ಅಲ್ವಾ, ಅವ್ನು ಇರೋದೇ ಹಂಗೆ ಅನಿಸುತ್ತೆ. ನಾಟಕ ಏನು ಅನಿಸಿಲ್ಲ ಸರ್. ತುಂಬಾ ಫೇಕ್ ಅಂತಂದ್ರೆ ಯಾರು ಅಂತ? ಗೌತಮಿ. ಯಾಕೆ, ಏನು ರೀಸನ್? ಪಾಸಿಟಿವಿಟಿ ಅಂತಾಳೆ, ಎಲ್ಲರ ಹತ್ರ ಹೋಗಿ ಜಗಳ ಮಾಡ್ತಾಳೆ. ಗೌತಮಿ ಯಾವಾಗ ನೋಡ್ರು ಫ್ರೆಂಡು ಅಂತ. ಬರೀ ಗೆಳೆಯ ಅವರಿಬ್ಬರೇ ಆಯಿತು ಅಷ್ಟೇ. ನಂಗೆ ಫೇಕ್ ಅನ್ಸಿದವರು. ಅದು ಬಿಟ್ಟರೆ ಚೈತ್ರ ಕುಂದಾಪುರ. ಯಾಕೆ ಅವ್ರು ಯಾಕೆ ಫೇಕ್ ಅನ್ಸುತ್ತೆ? ಅವ್ರು ಏನು ಮಾಡಿದ್ರು? ಅಂದರೆ ಬರೀ ತುಂಬ ಸುಳ್ಳು ಹೇಳಿದ್ರು ಅವರು. ಅವ್ರ ಹತ್ರ ಎಲ್ಲ ಏನೇನೋ ಕತೆ ಕಟ್ಟಿ ಏನೇನೋ ಹೇಳಿದ್ರು, ಅದೆಲ್ಲ ಸುಳ್ಳೆ ಅಲ್ವಾ ಅದು. ಇನ್ನೊಂದೇನಂದ್ರೆ ಈ ಬಾರಿ ಚೈತ್ರ ಕುಂದಾಪುರ ಅವರು ಹೊರಗೆ ಬಂದಿದ್ದಾರೆ, ಕೋರ್ಟ್ ಅಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಂಥವರೆಲ್ಲ ಬೇಕಿತ್ತ ಬಿಗ್ ಬಾಸ್ಗೆ? ಬೇಡ ಅನ್ಸುತ್ತೆ. ಆದರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ತಪ್ಪು. ಮೇ ಬಿ ಬೇರೆ ಯೂಟ್ಯೂಬರ್ಸ್ ಇನ್ನೂ ಚೆನ್ನಾಗಿರೋರಿದ್ರು, ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೋದಿತ್ತು. ಜನಗಳಿಗೆಲ್ಲ ಅಂಥವ್ರೆ ಇಷ್ಟ ಆಗ್ತಾರೆ ಅಂತೆಲ್ಲ ಹೇಳ್ತಾರೆ. ನಿಮ್ಗೆ ಇಷ್ಟ ಆಗ್ತದೆ? ನಂಗೆ ಇಷ್ಟ ಇಲ್ಲ. ಇಷ್ಟ ಆಗ್ತಾ ಇಲ್ಲ. ಬೇಕಂತಿದ್ರೆ ಗೌತಮಿ ಅವ್ರು ಹೇಗೆ ಆಡ್ತಾ ಇದ್ದಾರೆ ಅಂತ? ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಅವರು ಫ್ರೆಂಡ್ಶಿಪ್ನ ಬಿಟ್ಟು ಇನ್ನೂ ಆಡಿದ್ರೆ ಚೆನ್ನಾಗಿ ಆಡ್ಬೋದು. ಅಂದರೆ ಅವ್ರನ್ನ ತುಂಬ ಏನು ಸಪೋರ್ಟ್ ಮಾಡೋದು, ಅವ್ರು ತಪ್ಪು ಮಾಡಿದ್ರೆ ಬಿಟ್ಬಿಡ್ತಾರೆ, ಬಟ್ ಬೇರೆಯವರೇ ತಪ್ಪು ಮಾಡಿದ್ರೆ ಜಗಳ ಆಡೋದು ಜಾಸ್ತಿ. ಹನುಮಂತ ಇಲ್ಲ ಅಂದರೆ ತ್ರಿವಿಕ್ರಮ್. ಹಾಗೇನಿಲ್ಲ, ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹನುಮಂತನೂ ಅಷ್ಟೇ, ಅವ್ನ ಗೇಮ್ ಅವ್ನು ಆಡ್ತಾನೆ. ಹನುಮಂತಂಗೂ ಫ್ರೆಂಡ್ ಇದ್ದಾರೆ, ಹಂಗಂತ ಫ್ರೆಂಡ್ಗೂ ಹೋಗಿ ನೀರು ಇದ್ದ. ಅವನು ಮಾವ ಅಂತಾನೆ ಸುರೇಶ್ ಅವ್ರಿಗೂ ಹೋಗಿ ನೀರು ಇದ್ದ. ಅವನ ಆಟ ಅವ್ನು ಆಡ್ತಾ ಇದ್ದಾನೆ. ಹನುಮಂತು ಇಲ್ಲ ಅಂದರೆ ತ್ರಿವಿಕ್ರಮ್. ಸ್ವಲ್ಪ ನೋಡಿದೆ, ಜಾಸ್ತಿ ನೋಡಿಲ್ಲ. ಪಾಪ ಅನಿಸ್ತು. ನಾನು ಹೇಳ್ತಾ ಇದ್ದೆ ನಮ್ಮ ಮನೇಲಿ, ಪಾಪ ಇವನಿಗೆ ಹೆಡ್ ಶೇವ್ ಮಾಡಿಸ್ಬಿಟ್ರು ಅಂತ. ಅಂದರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ, ಅದು ಟಾಸ್ಕು. ಈಗ ನಮ್ಗೆ ಕೊಟ್ಟಿದ್ರು ನಾವು ಮಾಡಬೇಕಿತ್ತು. ಅಂದರೆ ಮಂಜು ಅವ್ರಿಗೆ ಹೇಳಿದ್ದಾಯ್ತಾ, ಅವರು ವೈಯಕ್ತಿಕ ದ್ವೇಷ ಏನಾದರೂ ಚೆನ್ನಾಗಿ ಆಡ್ತಾ ಇದ್ದಾನೆ? ಮೇ ಬಿ ಪರ್ಸ್ನಲಿ ಹೇಳಿರ್ಬೋದು, ಅಂದರೆ ಬೇಡ ಅಂತ ಹೇಳ್ತಾರೆ ಅಂತ ಅನ್ಕೊಂಡು ಹೇಳಿರ್ಬೋದು. ಪರ್ಸ್ನಲಿನೂ ಹೇಳಿರ್ಬೋದು. 50-50. ಅಲ್ಲ, ಮಂಜು ಅವರು ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ರಜತ್, ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದಾರೆ ಅಂತ. ಮಂಜು ಅವ್ರಿಗೆ ಏನಾದರೂ ಭಯ ಇದೆಯಾ ಏನು ಅಂತ? ಭಯ ಅದು ಗೊತ್ತಿಲ್ಲ ಸರ್. ಅಂದರೆ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗ್ತಿತ್ತು. ಅಂದರೆ ನಾವು ಮನೇಲಿ ಏನೊಂದು 25% ಅಷ್ಟೇ ಅಲ್ವಾ ನಮಗೆ ಕಾಣಿಸೋದು ಟಿ ವಿಯಲ್ಲಿ. ಇನ್ನು 75% ಅವ್ರು ಏನು ಹೆಂಗಿದ್ದಾರೆ ಏನು ಗೊತ್ತಿಲ್ಲ. ಹನುಮಂತು ಇಲ್ಲ ತ್ರಿವಿಕ್ರಮ್. ಹನುಮಂತು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.